ಬನ್ನಿ, ಯಾರಿಲ್ಲ ಲಾಡಿ ಕೊಡ ಇಲ್ಲಿ ಲಾಡಿ ಒಳ ಮಕ್ಕಳು ನ್ಯಾಮನ ಲಾಡಿ ಕೊಡ ಇಲ್ಲಿ ಲಾಡಿ ಒಳ ಮಕ್ಕಳು ನ್ಯಾಮನ ಲೀಡರ್ಗಳಾಗಲಿ ಯಾರನ್ನೂ ಬ್ಯಾರಿಕೇಟಿಂದ ಹೊರಗಡೆ ಇಟ್ಟಿದ್ರು. ಹಂಗಾಗಿ ನಾವು ಅಲ್ಲಿ ಯಾಕೆ ನಮ್ಮನ್ನೆಲ್ಲ ಆಚೆ ಹೋಗಂತ ಇದ್ದೀರಿ, ನೀವು ಮಾತ್ರ ಯಾಕೆ ಬೇರೆ ಪಾರ್ಟಿಯವ್ರನ್ನ ಬಿಡ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ಅಲ್ಲಿ ಅರ್ಸನಲ್ ಎಸ್ ಪಿ ಸಾಹೇಬರು ಹೋಗಲ್ಲೇ ಸೋಳೆ ಮಗನೆ ಅಂತೇಳಿ ನಮ್ಮನ್ನೆಲ್ಲ ಲಾಠಿ ತಗೊಂಡು ಹೊಡೆಯಕ್ಕೆ ಬರ್ತಾರೆ. ನಾವು ಅಲ್ಲೇ ಪ್ರಶ್ನೆ ಮಾಡಿದವಾಗ ಬೋಸಡಿಕೆ ಅಂತೆಲ್ಲ ಕೆಟ್ಟ ಪದಗಳನ್ನು ಮಾತಾಡ್ತಾರೆ. ಇನ್ಯಾರು ನಮಗೆ ನ್ಯಾಯ ಕೊಡೋದು? ಯಾಕೆ ನಾವು ದಲಿತರಂತನಾ? ನಾವ್ಯಾರು ದಲಿತರ ಪ್ರಶ್ನೆ ಮಾಡಬಾರ್ದಾ? ಯಾಕೆ ಈ ಜಿಲ್ಲೆಯಲ್ಲಿ ಯಾರು ದಲಿತರು ಬದುಕಲೇಬಾರ್ದಾ? ಇನ್ಯಾರನ್ನ ಕೇಳಬೇಕು? ನಾವು ಒಬ್ಬ ಜಿಲ್ಲಾ ಪೊಲೀಸ್ ಅಧಿಕಾರಿನ ಕೇಳಬಾರ್ದಾ? ಇನ್ಯಾರನ್ನ ಕೇಳಬೇಕು? ಯಾಕೆ ದಲಿತರು ಕೇಳೋ ಪ್ರಶ್ನೆನೇ ಇಲ್ಲ? ದಲಿತರು ಕೇಳೋಕೆ ಹಕ್ಕೇ ಇಲ್ವಾ? ಎಲ್ಲೂ ನೋಡಲೇಬಾರ್ದಾ? ಇಲ್ಲ ಬೀದಿಗೆ ಬರಲೇಬಾರ್ದಾ ನಾವು? ಅದರಿಂದ ನಾವು ಕೂಡ ಇವತ್ತು SP ಮೇಡಮ್ಗೆ ಸಿಡಿಯನ್ನು ಕೂಡ ಕೊಟ್ಟು ದೂರನ್ನು ಕೊಟ್ಟಿದ್ದೀವಿ. ಅವರು ಅದರ ಕ್ರಮ ಏನು ತಗೊಳ್ತಾರ ನೋಡೋಣ. ಕ್ರಮ ತಗೊಳ್ಳಿ ಅಂತ ವಿನಂತಿ ಮಾಡ್ತೀವಿ. ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ನಮ್ಮ ಮುಖಂಡರುಗಳ ಮುಂದೆ ನಾವೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು 2-3 ದಿವಸದಲ್ಲಿ ಚರ್ಚೆನ ಮಾಡಿ ಮುಂದಿನ ದಿನ ನಾವೇನು ಮಾಡಬೇಕಂತೇಳಿ ಬಹಿರಂಗ ಪಡ್ತೀವಿ. ಗೊತ್ತಿಲ್ಲ ಸರ್, ನಾವೇನು ಮಾಡಿಲ್ಲ ಅವ್ರಿಗೆ. ನಾವೇನು ಅವ್ರ ಹತ್ರ ಪ್ರಶ್ನೆ ಮಾಡಿಲ್ಲ. ಯಾಕೆ ಸರ್ ನಮ್ಮನ್ನ ಯಾಕೆ ಹೊರಗಡೆ ಹೋಗಿ ಅಂತ ಲಾಠಿ ಎತ್ಕೊಂಡ್ಬರ್ತೀರಿ ಅಂದಿದ್ದಕ್ಕೆ ಸೋಳೆ ಮಕ್ಕಳೇ ಹೋಗ್ರಿ ಅಂತ ಬಂದಿದೆ. ಆಮೇಲೆ ನಿಮ್ಗೆ ಇರಕ್ಕೆ ಬಿಟ್ರ ಅಲ್ಲಿ? ಇಲ್ಲ, ಎಲ್ಲ ತಳ್ಳಿಬಿಟ್ರು ನಮ್ಮನ್ನ ಪೊಲೀಸ್ ಅವರು ಆಚೆ ಕಡೆ ತಳ್ಳಿದ್ರು. ಆಮೇಲೆ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಬಂದು ನಾವು ಕೂಡ ಯೋಚನೆ ಮಾಡಿ ಶನಿವಾರನೇ ಕೊಡಬೇಕಾಗಿತ್ತು. ಶನಿವಾರ ಆಫೀಸ್ ರಜಾ ಇದರಿಂದ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಪೊಲೀಸರು ಯಾಕೆ ಹಂಗೆ ಮಾಡಿದ್ರು ಅನ್ಸುತ್ತೆ ನಿಮಗೆ? ಸರ್ ಏನೋ ಗೊತ್ತಾಗ್ಲಿಲ್ಲ. ಅವ್ರು ಏನಾದರೂ ಇದು ಮಾಡ್ಕೊಂಡಿದ್ದೀರೋ ಇಲ್ಲ ಏನು ನಾವೇನೋ ಹೋದ್ರೆ ಬೇರೆಯವ್ರ ಪಾರ್ಟಿಯವರು ಅಂತ ಗೊತ್ತಿಲ್ಲ. ಇಲ್ಲ ಯಾರನ್ನ ನಾವೇನೋ ದಲಿತರ ಒಳಗಡೆ ಹೋಗ್ಬಾರ್ದು ಅಂತಲೇ ಗೊತ್ತಿಲ್ಲ. ಹಂಗಾಗಿ ನಮ್ಮನ್ನ ಆಚೆ ತಳ್ಳಿದ್ದಾರೆ. ಬ್ಯಾರಿಕೇಡಿಂದ ಆಚೆ ತಳ್ಳಿದ್ದಾರೆ. ನೆಕ್ಸ್ಟ್ ಈಗ ಇದಕ್ಕೆ ಮುಂಚೆ ಯಾರಿಗಾನ ದೂರು ಕೊಟ್ಟಿದ್ರಾ? ನಾವು ನಮ್ಮ ಪರಿಶಿಷ್ಟ SC ಇದರಲ್ಲಿ SAR ಸೆಲ್ಲಲ್ಲಿ ಕೊಟ್ಟಿದ್ದೀವಿ. ಈಗ ಮತ್ತೆ ಬೇರೆ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಮೇಡಮ್ಗೆ ಒಂದು ಗಮನಕ್ಕೆ ತರೋಣ ಅಂತ ಒಂದು CD ಮತ್ತೆ ದೂರನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಏನು ಕ್ರಮ ತಗೊಳ್ತಾರೋ ಕಾದು ನೋಡೋಣ. ಒಂದು ದಿನ 2 ದಿನ ನೋಡ್ತೀವಿ. ನೀವೇನಾಗಬೇಕು ಅಂತ? ನಮಗೆ ಅವಮಾನ ಮಾಡಿದ್ದಾರೆ. ಅವರು ಈ ಹುದ್ದೆಯಲ್ಲಿ ಇರೋಕ್ಕೆ ಅವರಿಗೆ ಲಾಯಕ್ಕಿಲ್ಲ ಅವ್ರಿಗೆ. ಹಂಗಾಗಿ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಅಡಿಷನಲ್ SP. ಇವಾಗ ಇಲ್ಲಿ ಮೇಡಮ್ ಕಂಪ್ಲೇಂಟ್ ಕೊಟ್ಟರು ಸರ್, ಏನು ಹೇಳಿದ್ರು ಅವರು? ನಾವು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಓಡಾಡ್ತಾ ಇದೆ. ಜನ ಏನು ಮಾತಾಡ್ತಾ ಇದ್ದಾರೆ? ಜನ ಏನು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇರ್ತಾರೆ. ಇವ್ರು ಏನು ಕ್ರಮ ತಗೊಳ್ತಾರೋ ಮೇಡಮ್ ನೋಡಿದಾರೋ ನೋಡಿಲ್ಲ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ನೋಡಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸರಿ, ಇವಾಗ ಕಾದು ನೋಡೋಣ. ಕಾದು ನೋಡಿ 1 ದಿನ 2 ದಿನ ನೋಡ್ತೀವಿ. ಮುಂದಿನ ದಿನ ನಾವೇನು ಮಾಡ್ಬೇಕಂತೇಳಿ ನಮ್ಮ ರಾಜ್ಯದ ನಾಯಕರ ಹತ್ರ ಎಲ್ಲ ಮಾತಾಡ್ತೀವಿ. ನಮ್ಮ ಜಾತಿ ನಾಯಕರಿದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿ ಎಷ್ಟು ದಿನ ಕಾಯ್ತೀವಿ? ಒಂದು 2-3 ದಿವಸ ನೋಡ್ತೀವಿ ಸರ್. ನಾವು ಕ್ರಮ ಆಗಿಲ್ಲ ಅಂದರೆ ನಾವು ಕೂಡ ಪ್ರತಿಭಟನೆ ಮಾಡೋಕ್ಕೆ ಹಗಲು ರಾತ್ರಿ ಕೂತ್ಕೊಳ್ಳೋಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ತಯಾರಾಗಿದ್ದೀವಿ. ನಾವು ಕೂಡ ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಕೂತ್ಕೊಳ್ತೀವಿ. ಅದನ್ನು ಅವ್ರಿಗೆ ಅರ್ಥ ಮಾಡ್ಕೊಬೇಕು ಸರ್. ಅವ್ರು ನಾವೇನಾದರೂ ಬೇರೆ ಮಾತುಗಳೇನಾದರೂ ಮೌಗಾಯ ಬಾರ ಎಂದಿದ್ದು ನಮ್ಮನ್ನು ಬಿಡ್ತಾ ಇದ್ದಾರೆ ಅವರು. ನಾವೇನು ನಡೆದಿಲ್ಲ ಸರ್. ನಾವೆಲ್ಲ ವಿಡಿಯೋ ಇದೆ ಸರ್, CC ಕ್ಯಾಮ್ರಾ ಇದೆ, ಎಲ್ಲ CD ಮಾಡಿ ಕೊಟ್ಟಿದ್ದೀವಿ. ನಾವು ಬೇರೆ ಥರ ಏನಾರು ಮಾಡಿದರೆ ನಮ್ಮನ್ನು ಇಷ್ಟು ತನಕ ಬಿಟ್ಟಿರಾರ ಇತ್ತು ಒಳಗಡೆ ಹಾಕಿರೋರು. ಯಾಕೆ ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನಾ? ನಾವು ಏನು ಮಾತಾಡಿಲ್ಲ ಸರ್. ನಮ್ಮನ್ನ ಯಾಕೆ ಹೊರಗಡೆ ಹೋಗಂತೀರಿ? ಅವ್ರನ್ನ ಯಾಕೆ ಒಳಗಡೆ ಬಿಟ್ಕೊಂತೀರಿ? ಅವ್ರಿಗೆ ಇವ್ರಿಗೆ ಏನು ಸಂಬಂಧ? ಅಲ್ಲೇನು ಜಮೀನ್ದಾರ ಇವರು? ಯಾರು ಇವರು? ಜಮೀನ್ದಾರ ಯಾರು ಇಲ್ಲ ಅಲ್ಲಿ. ಬೇರೆ ಊರುಗಳವರು, ಬೇರೆ ತಾಲೂಕುಗಳವರು ಬಂದು ಇಲ್ಲೇನು ಮಾಡ್ತಾರೆ ಅವರು? ಅವ್ರು ಯಾರು ಇಲ್ಲಿ ಬರೋಕ್ಕೆ? ಹೌದು, ಅನುಮಾನ ಇರೋದಕ್ಕೆ ಅವ್ರು ತಳ್ತಾ ಇರೋದು ನಮ್ಮನ್ನ. ಮತ್ತೆ ಇನ್ಯಾಕೆ ತಳ್ತಾರೆ? ಏನು ಅಲ್ಲಿ ಇವಾಗ ಪಬ್ಲಿಕ್ಕಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ಮೀಡಿಯಾದವ್ರನ್ನೂ ಬಿಡಲ್ಲ ಒಳಗಡೆಕ, ನಮ್ಮನ್ನು ಬಿಡಲ್ಲ. ಅವ್ರನ್ನ ಯಾಕೆ ಬಿಡ್ತಾರೆ? ಅವರು ಜಮೀನ್ದಾರ ಇಲ್ಲ ಅವ್ರು ಯಾರು? ಅವ್ರಿಗೂ ಇವ್ರಿಗೆ ಏನು ಸಂಬಂಧ? ಅದು ನಮ್ಮಂಗೆ ಅವರು ಆಚೆ ನಿಂತ್ಕೊಂಡು ನೋಡಬೇಕಾಗಿತ್ತು. ಒಳಗಡೆ ಏನು ಕೆಲಸ ಅವ್ರದ್ದು? ನೀವೇನು ಪ್ರಶ್ನೆ ಮಾಡಿದ್ರಿ ಸರ್ ಅಲ್ಲಿ? ಸರ್ ನಾವಿಷ್ಟೇ ಪ್ರಶ್ನೆ ನಮ್ಮದು. ಯಾಕೆ ನಮ್ಮನ್ನು ಮಾತ್ರ ಆಚೆ ಹೋಗಂತ ಕೇಳ್ತೀರಿ, ಅವ್ರನ್ನ ಯಾಕೆ ಒಳಗಡೆ ಬಿಡ್ತೀರಿ? ಅಷ್ಟು ಕೇಳಿದ್ದಕ್ಕೆ ಅಷ್ಟು ಮಾತು. ಸೋಳೆ ಮಗನೇ ಹೋಗ್ರಿ ಆಚೆ, ಸೋಳೆ ಮಕ್ಕಳು ಎತ್ಕೊಳ್ಳೋ ಲಾಠಿ ಅಂತಾರೆ. ನೀವು ಎಷ್ಟು ಜನ ಇದ್ರಿ ಸರ್? ನಾವು ಒಂದು 7-8 ಜನ ಇದ್ರಿ ಸರ್ ಅಷ್ಟೇ. ನಾವು ಅವ್ರ ಕಡೆ ತುಂಬ ಒಂದು 30-40 ಜನ ಇದ್ರ ಒಳಗಡೆ. ಅಲ್ಲಿ ಸರ್ವೇನೇ ಮುಗ್ದಿರಲಿಲ್ಲ.
ಅವಾಗಲೇ ಕಲ್ಲು ಕುಚ್ಕೊಳ್ತಿದ್ದೆ. ಯಾಕೆ ಅಂತ ನೋಡಕ್ಕೆ ಹೋಗಿದ್ದು ನಾವು. ಇನ್ನು ತಾಲೂಕು ಸರ್ವೆ ಮುಗ್ದಿಲ್ಲ. ಕೂಡಲೇ ಹಂಗೆ ಗುಣಿಗಳು ಹಾಕೊಂಡು ದಾರಗಳು ಕಟ್ತಾರಲ್ಲ, ಯಾಕೆ ಅಂತ ನೋಡಕ್ಕೆ ಹೋಗಿದ್ದಕ್ಕೆ ನಮ್ನ ಹಂಗೆ ಅಂದಿದ್ದವರು. ನಮ್ದೇನು ಅಲ್ಲಿ ಪಾತ್ರ, ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ಅವರು ಅಲ್ಲಿ ಇದೇ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ದಾರಿಗೆ ನೋಟಿಸ್ ಕೊಡಲಿ, ಕಂಪ್ಲೇಂಟ್ ಅದು ಒಳಗಡೆ ಇರಲಿ, ಮತ್ತು ಜಮೀನ್ದಾರರು ಒಳಗಡೆ ಇರಲಿ, ಬೇರೆಯವರೆಲ್ಲ ಏನು ಕೆಲಸ ಅಲ್ಲಿ ಅನ್ನೋ ಪ್ರಶ್ನೆ ನಮ್ಮದು. ಸರ್ವೆ ಮಾಡಲಿ, ಸರ್ವೆ ಮಾಡೋದಕ್ಕೆ ನಾವೇನು ಅಡ್ಡಿಪಡಿಸಿಲ್ಲ. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಲಿ, ಅವರು ಒಳಗಡೆ ಹೋಗಲಿ. ಇಲ್ಲ ಜಮೀನ್ದಾರರು ಇದ್ದಾರೆ ಅವರು ಒಳಗಡೆ ಹೋಗಲಿ. ಮೀಡಿಯಾದಾಗ ಇವರೆಲ್ಲ ಮೀಡಿಯೇಟರ್ಗಳಲ್ಲಿ ಯಾಕೆ ಒಳಗಡೆ? ನಮ್ಮ ಪ್ರಶ್ನೆ ಅದು. ನಮ್ಮನ್ನು ಮಾತ್ರ ಒಳಗಡೆ ಬಿಡಿಲ್ಲ, ಮೀಡಿಯೇಟರ್ಗಳು ಮಾತ್ರ ಒಳಗಡೆ ಬಿಟ್ಟರೆ ಎಷ್ಟು ಮಾತ್ರ ಸರಿ? ಇವಾಗ ನಿಮ್ಗೆ ಸರ್ ನಮ್ದು ಯಾವುದು ಕಾಂಟ್ಯಾಕ್ಟ್ ಇಲ್ಲ. ನಮ್ಮನ್ನ ಯಾರು ಯಾಕೆ ಹೆಂಗೆ ಸರ್ ಸಮಯ ನಮ್ಮನ್ನ ಹತ್ರ ಬಿಟ್ಟು ಕ್ಷಮೆ ಕೇಳ್ತಾರೆ? ಒಬ್ಬ ದಲಿತರು ಅದಕ್ಕೆ ನಮ್ಮನ್ನ ಯಾರು ಕೇಳ್ತಾರೆ ಸ್ವಾಮಿ? ನೀವಾಗೆ ಕೇಳ್ತಿರಿಲ್ಲ, ಎಷ್ಟು ಮಾತ್ರ ಸರಿ ಇದೆ? ನಮ್ಮ ದಲಿತರನ್ನ ಹೋಗಿ ಕ್ಷಮೆ ಕೇಳ್ಬಿಟ್ರೆ ಇರುತ್ತಾ ರಾಜ? ಸ್ವಾಮಿ ಅದು ಅವ್ರು ಏನೋ ಪಾಪ ಬೆಳೆದು ಬಂದಿದ್ದಾರೆ, ಅವ್ರಿಗೆ ಆಗಿದೆ. ನಾವು ಹಳ್ಳಿಗಳಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ ಗೃಹ ಸರ್. ಸಚಿವರಿಗೆ ಏನ್ ಹೇಳ್ತೀರಾ ನೀವು? ಅವ್ರಿಗೂ ಕೂಡ ದೂರು ಕೊಡ್ತೀರಿ ಸ್ವಾಮಿ. ಈಗ ಅಲ್ಲ ಸರ್, ನಿಮ್ ದಲಿತರಿಗೆ ಈ ತರ ಆಗ್ತಾ ಇದ್ದಿಲ್ಲ. ಅವ್ರಿಗೂ ಕೂಡ ದೂರು ಕೊಡ್ತೀರಿ. ಪ್ರಿಯಾಂಕ್ ಖರ್ಗೆ ಅವರು ದಲಿತರಿಗೆ ಈ ತರ ಒಬ್ಬ ಪೊಲೀಸ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿದ್ದಾರೆ, ಅವ್ರಿಗೂ ಕೂಡ ದೂರನ್ನು ಸಲ್ಲಿಸ್ತೀವಿ. ಅವ್ರು ಏನು ಕ್ರಮ ತಗೊಂತಾರೆ ಇವತ್ತು ನಾಳೆ ಅವ್ರಿಗೂ ಕೂಡ ಒಂದು ದೂರು ಕೊಡ್ತೀವಿ. ನೋಡೋಣ, ಈಗ ಇದನ್ನು ಕೊಟ್ಬಿಟ್ಟು ಆಮೇಲೆ ಅವ್ರನ್ನು ಕೂಡ ದಲಿತರ ಪರ ಇದ್ದಾರೆ, ಇನ್ನೊಬ್ಬರ ಪರ ಇರ್ತಾರೆ ಅಂತ ಅದನ್ನು ಕೂಡ ಮೀಡಿಯಾ ಮುಂದೆನೇ ಬರ್ತೀವಿ ಸರ್. ಇನ್ನೊಂದೆರಡು 3 ದಿವಸ ವೇಟ್ ಹೌದು, ಅವ್ರಿಗೂ ಅದು ಆ ಗೃಹ ಮಂತ್ರಿಗಳು ಕೂಡ ನಾವು ದೂರು ಕೊಡ್ತೀರಿ. ಇವತ್ತೇ ಹೋಗ್ತಾ ಇದೆ. ನ್ಯಾಯ ಸಿಗುತ್ತೆ ನಿಮ್ಗೆ? ನೋಡೋಣ, ಕಾದ್ ನೋಡೋಣ. ಅವರು ರಿಟೈರ್ಡ್ ಸ್ಟೇಜ್ ಅಲ್ಲಿ ಬೇರೆ ಇದ್ದಾರೆ ಸರ್. ಸರ್, ಇದೇನಾದ್ರೂ ನಿಮ್ಗೆ ಏನಾದ್ರೂ ಬ್ಯಾಲೆನ್ಸ್ ಮಾಡೋದು ಏನಾದ್ರು ಮಾಡ್ಬೋದಾ? ಹೆಂಗೆ ಸರ್ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ? ನಾವೆಲ್ಲ ಸೂಳೆ ಮಕ್ಕಳು ತಗೋ ಬ್ಯಾಲೆನ್ಸ್ ಮಾಡಕ್ಕಾಗ್ತಿತ್ತು? ಅವರು ಹೆಂಗ್ ಮಾಡ್ಬಿಡ್ತಾರೆ? ನಾವು ಮಾಡ್ತೀವಿ ಅಂತ ಏನಾದ್ರು ಟೈಮ್ ವೇಸ್ಟ್ ಮಾಡಿದ್ರೆ? ಅದು ಮಾಡ್ತೀನಿ ಅಂದ್ರೆ ಅದನ್ನೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಸರ್. ಅಲ್ಲಿ ಪಬ್ಲಿಕ್ ಅಲ್ಲಿ ಮುಂದೆ ನಾನು ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಸಿ ಮೋರ್ಚಾ, ನನಗೆ ಇಡೀ ಜಿಲ್ಲೆನ ಅವಮಾನ ಮಾಡಿದ್ದಾರೆ. ನಾನು ಅವ್ರು ಬಂದು ಒಳಗಡೆ ಎಲ್ಲ ಕೂತ್ಕೊಂಡು ಕ್ಷಮೆ ಕೇಳ್ಬಿಟ್ರೆ ನಾವು ಅವಮಾನ ಬಿಟ್ಬಿಟ್ಟು ನಾವೇ ನೇಣು ಹಾಕೊಬೇಕಾ? ಯಾಕೆ ಅಂಥ ಪರಿಸ್ಥಿತಿ ಏನು? ನನಗಾಗಿದ್ದು ನಮ್ಮ ದಲಿತರಿಗಾಗಲಿ ನಮ್ಮ ಸಮುದಾಯಕ್ಕಾಗಲಿ ಇನ್ನೊಂದು ಕಡೆ ಎಲ್ಲೂ ಆಗಬಾರ್ದು. ಇದು ಕೊನೆ ಆಗಬೇಕು. ಈಗ ನಿಮ್ಗೆ ಅದು ಎಷ್ಟು ಅವಮಾನ ಆಯ್ತು ಆ ವಿಚಾರದಲ್ಲಿ? ಹೌದು, ತುಂಬ ಇಡೀ ಜಿಲ್ಲೆನ ನಮಗೆ ಇದಾಗ್ತಾ ಇದ್ದಾರೆ. ಯಾಕಪ್ಪ ಸುಮ್ಮನೆ ಇದೆಯಾ ನೀನು ಅಂತ ಇಡೀ ಜಿಲ್ಲೆ ಕೇಳ್ತೈತೆ, ನಮ್ಮ ಪ್ರಶ್ನೆ ಮಾಡ್ತೈತೆ. ನಾವು ಯಾಕೆ ಸುಮ್ಮನೆ ಇರಬೇಕು? ನನಗಾಗಿರೋ ಅನ್ಯಾಯ ನಮ್ಮ ಸಮುದಾಯಕ್ಕಾಗಲಿ ನಮ್ಮ ಜಾತಿಗಾಗಲಿ ಎಲ್ಲೂ ಆಗಬಾರ್ದು. ಇದು ಕೊನೆ ಆಗಬೇಕು ಅನ್ನೋ ತನಕ ಹೋರಾಟ ಮಾಡ್ತೀವಿ ನಾವು. SP ಕಚೇರಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ? IJ ಆಫೀಸ್ಗೆ ಹೋಗ್ತೀವಿ. ಈಗ ಹೋಗ್ತಿದ್ದಾರೆ IJ ಆಫೀಸ್, ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಇವಾಗ